ಅರೆ ಅರೆ ತಮ್ಮ, ಓಂ ಶಾಂತಿ. ಸೋಲು ಮತ್ತು ಗೆಲುವಿನ ಇತಿಹಾಸವನ್ನು ನೆನಪು ಮಾಡಿಕೊಳ್ಳಬೇಕು. ಇದು ಸುಖ ದುಃಖದ ಆಟವಾಗಿದೆ. ಇದರಲ್ಲಿ 3-4 ಭಾಗ ಸುಖವಿದೆ, ಕಾಲು ದುಃಖವಿದೆ, ಸಮಾನವಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಊರ ಬಾವಿಗೆ ಬಿದ್ದರೂ ಊರಿನವರ ಬಾಯಿಗೆ ಬೀಳಬಾರದು. ಊರ ಬಾವಿಗೆ ಬಿದ್ದು ಅದೃಷ್ಟ ಚೆನ್ನಾಗಿದ್ದರೆ ಬದುಕಬಹುದು, ಆದರೆ ಊರಿನವರ ಬಾಯಿಗೆ ಬಿದ್ದು ಅದೃಷ್ಟ ಚೆನ್ನಾಗಿದ್ದು ಬದುಕಲಾಗದು ಅಂತ ಬಾಬಾ ಹೇಳ್ತಾರೆ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಈ ಬೇಹದ್ದಿನ ನಾಟಕವು ಇಷ್ಟು ವಿಚಿತ್ರವಾಗಿದೆ. ಯಾವುದು ಪ್ರತಿ ಕ್ಷಣ ಇಡೀ ಸೃಷ್ಟಿಯಲ್ಲಿಯೇ ಆಗುತ್ತಿದೆಯೋ ಅದು ಪುನಃ ಪುನರಾವರ್ತನೆಯಾಗುತ್ತದೆ. ಈ ನಾಟಕವು ವಿಧಾನವಾಗಿದೆ. ಹೇನಿನ ರೀತಿ ನಡೆಯುತ್ತಲೇ ಇರುತ್ತೆ, ಟಿಕ್ ಟಿಕ್ ಆಗುತ್ತಾ ಇರುತ್ತೆ. ಒಂದು ಕ್ಷಣವು ಇನ್ನೊಂದು ಕ್ಷಣಕ್ಕೆ ಹೋಲೋದಿಲ್ಲ. ಆದ್ದರಿಂದ ಇದು ಬಹಳ ವಿಚಿತ್ರವಾದ ನಾಟಕವಾಗಿದೆ. ಮನುಷ್ಯನ ಯಾವುದೆಲ್ಲ ಒಳ್ಳೆಯ ಮತ್ತು ಕೆಟ್ಟ ಪಾತ್ರವು ನಡೆಯುತ್ತದೆಯೋ ಅದೆಲ್ಲವೂ ನೋಂದಣಿಸಲ್ಪಟ್ಟಿದೆ. ಈ ಮಾತನ್ನು ಸಹ ನೀವು ಮಕ್ಕಳೇ ತಿಳಿಯುತ್ತೀರಿ. ಓಂ ಶಾಂತಿ. ಓಂ ಶಾಂತಿಯ ಅರ್ಥವನ್ನು ಮಕ್ಕಳಿಗೆ ತಿಳಿಸಲಾಗಿದೆ. ಯಾಕೆಂದರೆ ಈಗ ಆತ್ಮಾಭಿಮಾನಿಯಾಗಿರಬೇಕಾಗಿದೆ. ನಾವು ಆತ್ಮಗಳಾಗಿದ್ದೇವೆ. ಆತ್ಮದ ಸ್ವಧರ್ಮವು ಶಾಂತಿಯಾಗಿದೆ ಎಂದು ಆತ್ಮವು ತನ್ನ ಪರಿಚಯ ಕೊಡುತ್ತೆ. ಈಗ ಎಲ್ಲ ಆತ್ಮಗಳು ಮನೆಗೆ ಹೋಗುವ ಕಾರ್ಯಕ್ರಮವಿದೆ. ಈಗ ಮನೆಗೆ ಹೋಗುವ ಕಾರ್ಯಕ್ರಮವನ್ನು ಯಾರು ತಿಳಿಸುತ್ತಾರೆ? ಸತ್ಯಯುಗದಿಂದ ತ್ರೇತಾ ನಂತರ ದ್ವಾಪರ ಕಲಿಯುಗದಲ್ಲಿ ಬರಬೇಕಾಗಿದೆ. ಇದನ್ನು ಮರೆಯಬೇಡಿ. ತಮ್ಮ ಸೋಲು ಮತ್ತು ಗೆಲುವಿನ ಇತಿಹಾಸವನ್ನು ನೆನಪು ಮಕ್ಕಳಿಗೆ ಗೊತ್ತಿದೆ. ನಾವು ಸತ್ಯಯುಗದಲ್ಲಿ ಸತೋಪ್ರಧಾನ ಸುಖಧಾಮ ವಾಸಿಗಳಾಗಿದ್ದೇವೆ. ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ದುಃಖಧಾಮದಲ್ಲಿ ಜಡ್ಜಡೀಭೂತ ಸ್ಥಿತಿಯಲ್ಲಿ ಬಂದು ತಲುಪಿದ್ದೇವೆ. ಈಗ ನೀವು ಮಕ್ಕಳಿಗೆ ತಂದೆಯಿಂದ ಶ್ರೀಮತ ಸಿಕ್ಕಿದೆ, ಏಕೆಂದರೆ ಆತ್ಮರು ಪರಮಾತ್ಮನಿಂದ ಬಹಳ ಕಾಲ ಅಗಲಿದ್ದರು. ನೀವು ಮಕ್ಕಳೇ ಬಹಳ ಕಾಲದಿಂದ ಅಗಲಿದ್ದೀರಿ. ಮೊಟ್ಟಮೊದಲು ನೀವೇ ಅಗಲಿದ್ದೀರಿ. ನಂತರ ಸುಖದ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿರಿ. ಮತ್ತೆ ನಿಮ್ಮ ರಾಜ್ಯ ಭಾಗ್ಯವು ನಿಮ್ಮಿಂದ ಕಳೆದು ಹೋಯಿತು. ದುಃಖದ ಪಾತ್ರದಲ್ಲಿ ಬಂದಿರಿ. ಈಗ ನೀವು ಮಕ್ಕಳು ಪುನಃ ಸುಖ ಶಾಂತಿಯ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಬೇಕಾಗಿದೆ. ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಲೆಂದು ಆತ್ಮಗಳು ಹೇಳುತ್ತಾರೆ. ಈ ಸಮಯವು ತಮೋ ಪ್ರಧಾನವಾಗಿರುವ ಕಾರಣ ವಿಶ್ವದಲ್ಲಿ ಅಶಾಂತಿ ಇದೆ. ಇದು ಸಹ ಶಾಂತಿ ಮತ್ತು ಅಶಾಂತಿ, ದುಃಖ ಮತ್ತು ಸುಖದ ಆಟವಾಗಿದೆ. ತಾವು ಮಕ್ಕಳಿಗೆ ಗೊತ್ತಿದೆ, 5,000 ವರ್ಷಗಳ ಹಿಂದೆ ವಿಶ್ವದಲ್ಲಿ ಶಾಂತಿ ಇತ್ತು. ಮೂಲ ವತನವಂತೂ ಶಾಂತಿಧಾಮವಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪು ಸರಿಯೇ ಹೆಜ್ಜೆ ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ, ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತದೆ. ಅಣ್ಣ, ಬಾಬಾ ಹೇಳ್ತಾರೆ, ಭಾರತವಾಸಿಗಳು ಕಲ್ಪದ ಆಯಸ್ಸನ್ನು ತಿಳಿದುಕೊಂಡಿಲ್ಲ. ಬಾಬಾ ನಮಗೆ ಮತ್ತೆ ಓದಿಸುತ್ತಾರೆ ಎಂಬುದನ್ನು ನೀವು ಈಗ ತಿಳಿದುಕೊಂಡಿದ್ದೀರಿ. ತಂದೆಯು ಗುಪ್ತ ವೇಷದಲ್ಲಿ ಪರದೇಶದಲ್ಲಿ ಬರ್ತಾರೆ. ತಂದೆಯೂ ಸಹ ಗುಪ್ತವಾಗಿದ್ದಾರೆ. ಮನುಷ್ಯರು ತನ್ನ ದೇಹವನ್ನು ತಿಳಿದುಕೊಂಡಿದ್ದಾರೆ, ಆದರೆ ಆತ್ಮನನ್ನು ತಿಳಿದುಕೊಂಡಿಲ್ಲ. ಆತ್ಮವು ಅವಿನಾಶಿ, ದೇಹವು ವಿನಾಶಿಯಾಗಿದೆ. ಆತ್ಮ ಮತ್ತು ಆತ್ಮದ ತಂದೆಯನ್ನು ನೀವು ಎಂದೂ ಸಹ ಮರೆಯಬಾರದು. ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಯಾವಾಗ ಪವಿತ್ರರಾಗುತ್ತೇವೆಯೋ ಆಗ ಆಸ್ತಿಯು ಸಿಗುತ್ತೆ. ಈ ರಾವಣ ರಾಜ್ಯದಲ್ಲಿ ನೀವು ಪತಿತರಾಗಿದ್ದೀರಿ, ಆದ್ದರಿಂದ ತಂದೆಯನ್ನು ಕರೆಯುತ್ತೀರಿ. ನಿಮಗೆ 2 ತಂದೆಯರಿದ್ದಾರೆ. ಪರಂಪಿತ ಪರಮಾತ್ಮ ಎಲ್ಲ ಆತ್ಮರಿಗೂ ಒಬ್ಬರೇ ತಂದೆಯಾಗಿದ್ದಾರೆ. ಸಹೋದರರೆಲ್ಲರೂ ತಂದೆಯಲ್ಲ. ಯಾವಾಗ ಭಾರತದಲ್ಲಿ ಅತಿಯಾದ ಧರ್ಮಗ್ಲಾನಿಯಾಗುತ್ತದೆಯೋ ಆಗ ಎಲ್ಲ ಧರ್ಮಗಳ ಪಾರಲೌಕಿಕ ತಂದೆಯನ್ನು ಮರೆತು ಬಿಡುತ್ತಾರೆಯೋ ಆಗ ತಂದೆ ಬರ್ತಾರೆ. ಇದೆಲ್ಲವೂ ಆಟವಾಗಿದೆ. ಏನೆಲ್ಲವೂ ನಡೆಯುತ್ತದೆಯೋ ಇದು ಆಟವಾಗಿದೆ, ಮತ್ತು ಇದು ಪುನರಾವರ್ತನೆಯಾಗುತ್ತದೆ. ನೀವು ಆತ್ಮರು ಎಷ್ಟು ಬಾರಿ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ, ಮತ್ತೆ ಹೋಗುತ್ತೀರಿ. ಸ್ವರ್ಗದ ಹೊಸ ಪ್ರಪಂಚದಲ್ಲಿ ಹೋಗಲು ನೀವು ಪುರುಷಾರ್ಥ ಮಾಡುತ್ತಿದ್ದೀರಿ. ನೀವು ಯಾವಾಗ ನನ್ನನ್ನು ನೆನಪು ಮಾಡಿ ಪಾವನರಾಗುತ್ತೀರಿ ಮತ್ತು ದೈವಿ ಗುಣವನ್ನು ಧಾರಣೆ ಮಾಡುತ್ತೀರಿ, ಆಗ ನೀವು ಸ್ವರ್ಗದಲ್ಲಿ
ಹೋಗುತ್ತೀರಿ. ವೃಕ್ಷದ ರೆಂಬೆ ಕೊಂಬೆಗಳು ಅನೇಕ ಇವೆ. ನಾವೆಲ್ಲರೂ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು ಎಂಬುದನ್ನು ನೀವು ಮಕ್ಕಳು ವೃಕ್ಷದ ಮೂಲಕ ತಿಳಿದುಕೊಂಡಿದ್ದೀರಿ. ಈಗ ಸ್ವರ್ಗವಿಲ್ಲ, ಆದರೆ ನರಕವಿದೆ. ತಂದೆಯು ಪ್ರಶ್ನಾವಳಿಯನ್ನು ಮಾಡಿದ್ದರು. ನಿಮ್ಮ ಹೃದಯದೊಂದಿಗೆ ಕೇಳಿಕೊಳ್ಳಿ, ನಾವು ಸತ್ಯಯುಗಿ ಸ್ವರ್ಗವಾಸಿಗಳಾಗಿದ್ದೇವೆಯೋ ಅಥವಾ ಕಲಿಯುಗಿ ನರಕವಾಸಿಗಳಾಗಿದ್ದೇವೆಯೋ? ಸತ್ಯಯುಗದಿಂದ ಕೆಳಗೆ ಕಲಿಯುಗದಲ್ಲಿ ಬರುತ್ತೇವೆಯೇ? ಮತ್ತೆ ಮೇಲೆ ಹೇಗೆ ಹೋಗುತ್ತೇವೆ? ತಂದೆಯು ಶಿಕ್ಷಣವನ್ನು ಕೊಡುತ್ತಾರೆ. ನೀವು ತಮೋ ಪ್ರಧಾನದಿಂದ ಸತೋ ಪ್ರಧಾನರು ಹೇಗಾಗುತ್ತೀರಿ? ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿದ್ದೆ ಆದರೆ ಯೋಗಾಗ್ನಿಯಿಂದ ನಿಮ್ಮ ಪಾಪಗಳೆಲ್ಲವೂ ಸಮಾಪ್ತಿಯಾಗಿ ಬಿಡುವುದು. ಕಲ್ಪದ ಹಿಂದೆಯೂ ಸಹ ನಿಮಗೆ ಜ್ಞಾನವನ್ನು ಕಲಿಸಿ ದೇವತೆಗಳನ್ನಾಗಿ ಮಾಡಿದ್ದೆವು. ಈಗ ನೀವು ತಮೋ ಪ್ರಧಾನರಾಗಿ ಬಿಟ್ಟಿದ್ದೀರಿ. ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ. ಉತ್ತಮ ಬುದ್ಧಿ, ಉತ್ತಮ ಯೋಚನೆ, ಉತ್ತಮ ಕೆಲಸ, ಉತ್ತಮ ಮಾತುಗಳು, ಉತ್ತಮ ವರ್ತನೆ, ಕರುಣೆ, ಅಹಿಂಸೆಯಿಂದ ಪುಣ್ಯ ದೊರೆಯುತ್ತದೆ. ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗುವುದು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ ಶಾಂತಿಧಾಮದಲ್ಲಿ ಶಾಂತಿ ಇರುತ್ತದೆ, ಸೂಕ್ಷ್ಮ ಲೋಕದಲ್ಲಿ ಸನ್ನೆಯಿಂದಲೂ ಕೂಡಿರುತ್ತದೆ, ಸಾಕಾರ ಲೋಕದಲ್ಲಿ ಶಬ್ದದಿಂದ ಕೂಡಿರುತ್ತೆ. ಮಕ್ಕಳು ಸೂಕ್ಷ್ಮವತನದಲ್ಲಿ ಹೋದಾಗ ಸಾಕ್ಷಾತ್ಕಾರವಾಗುತ್ತೆ. ಆಗ ಆತ್ಮವು ಶರೀರದಿಂದೇನೂ ಬಿಟ್ಟು ಹೋಗೋದಿಲ್ಲ. ಡ್ರಾಮಾದಲ್ಲಿ ಯಾವುದೆಲ್ಲವೂ ನೋಂದಣಿಯಾಗಿದೆ ಅದು ಸೆಕೆಂಡ್ ಬೈ ಸೆಕೆಂಡ್ ಪುನರಾವರ್ತನೆಯಾಗುತ್ತೆ. ಒಂದು ಸೆಕೆಂಡ್ ಮತ್ತೊಂದು ಸೆಕೆಂಡನ್ನು ಹೋಲುವುದಿಲ್ಲ. ಮನುಷ್ಯರದ್ದು ಏನೆಲ್ಲ ಪಾತ್ರವಿದೆ, ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ, ಎಲ್ಲವೂ ನೋಂದಾಯಿಸಲ್ಪಟ್ಟಿದೆ. ಸತ್ಯುಗದಲ್ಲಿ ಒಳ್ಳೆಯದು, ಕಲಿಯುಗದಲ್ಲಿ ಕೆಟ್ಟ ಪಾತ್ರವೂ ಆಗಿರುತ್ತೆ. ಕಲಿಯುಗದಲ್ಲಿ ಮನುಷ್ಯನು ದುಃಖಿಯಾಗಿರುತ್ತಾನೆ. ರಾಮರಾಜ್ಯದಲ್ಲಿ ಕೊಳಕು ಮಾತುಗಳಿರೋದಿಲ್ಲ. ರಾಮರಾಜ್ಯ ಮತ್ತು ರಾವಣ ರಾಜ್ಯ ಒಟ್ಟಾಗಿ ಇರೋದಿಲ್ಲ. ಡ್ರಾಮಾವನ್ನು ತಿಳಿಯದೇ ಇರುವ ಕಾರಣ ಸುಖ ದುಃಖ ಎಲ್ಲವನ್ನು ಪರಮಾತ್ಮನೇ ಕೊಡುತ್ತಾನೆ ಎಂದು ಹೇಳುತ್ತಾರೆ. ಹೇಗೆ ಶಿವ ತಂದೆಯನ್ನು ಯಾರು ತಿಳಿದುಕೊಂಡಿಲ್ಲವೋ ಹಾಗೆಯೇ ರಾವಣನನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ. ಶಿವ ಜಯಂತಿಯನ್ನು ಪ್ರತಿ ವರ್ಷವೂ ಆಚರಿಸುತ್ತಾರೆ. ರಾವಣನನ್ನು ಸುಡುವುದನ್ನು ಸಹ ಪ್ರತಿ ವರ್ಷ ಆಚರಿಸುತ್ತಾರೆ. ತಂದೆಯ ಸಮಾನ ಪ್ರೀತಿಯ ಸಾಗರನಾಗಬೇಕಾಗಿದೆ, ದುಃಖದ ಸಾಗರನಲ್ಲ. ತಂದೆಯನ್ನು ನಿಂದನೆ ಮಾಡಿಸುವಂತಹ ಯಾವುದೇ ಕರ್ಮವನ್ನು ಮಾಡಬಾರದು. ಬಹಳ ಮಧುರರು ಪ್ರಿಯರಾಗಬೇಕಾಗಿದೆ. ಯೋಗ ಬಲದಿಂದ ಪವಿತ್ರರಾಗಿ ನಂತರ ಅನ್ಯರನ್ನು ಸಹ ಪವಿತ್ರರನ್ನಾಗಿ ಮಾಡಬೇಕಾಗಿದೆ. ಮುಳ್ಳಿನ ಕಾಡನ್ನು ಹೂದೋಟವನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಸದಾ ಖುಷಿಯಾಗಿರಬೇಕು. ತಮ್ಮ ಮಧುರ ತಂದೆಯೂ ಸಹ ಆಗಿದ್ದಾರೆ, ಶಿಕ್ಷಕನೂ ಸಹ ಆಗಿದ್ದಾರೆ. ಅವರಂತಹ ಮಧುರರು ಬೇರೆ ಯಾರೂ ಸಹ ಇಲ್ವಂತೆ ತಮ್ಮ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ. ಪರಮಾತ್ಮ ಪ್ರೀತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ವರ್ತಮಾನದಿಂದ ಭವಿಷ್ಯ ರಾಜ ಮಗು ಭವ. ಸಂಗಮ ಯುಗದಲ್ಲಿ ತಾವು ಭಾಗ್ಯಶಾಲಿ ಮಕ್ಕಳೇ ಹೃದಯ ರಾಮನ ಮಗುವಾಗಲು ಪಾತ್ರರಾಗಿದ್ದೀರಿ. ಈ ಪರಮಾತ್ಮನ ಪ್ರೀತಿಯು ಕೋಟಿಯಲ್ಲಿ ಕೆಲವು ಆತ್ಮರಿಗೆ ಪ್ರಾಪ್ತವಾಗುತ್ತೆ. ಈ ದಿವ್ಯ ಪ್ರೀತಿಯ ಮೂಲಕ ರಾಜ ಮಗುವಾಗಿ ಬಿಡುತ್ತೀರಿ. ರಾಜ ಮಗು ಅರ್ಥಾತ್ ಈಗಲೂ ರಾಜರು ಮತ್ತು ಭವಿಷ್ಯದಲ್ಲಿಯೂ ರಾಜ. ಭವಿಷ್ಯಕ್ಕಿಂತಲೂ ಮೊದಲು ಈಗ ಸ್ವರಾಜ್ಯ ಅಧಿಕಾರಿಯಾಗಿ ಬಿಟ್ಟಿರಿ. ಹೇಗೆ ಭವಿಷ್ಯ ರಾಜ್ಯದ ಮಹಿಮೆ ಇದೆ, ಒಂದು ರಾಜ್ಯ ಒಂದು ಧರ್ಮ, ಹೀಗೆ ಈಗ ಸರ್ವ ಕರ್ಮೇಂದ್ರಿಯಗಳ ಮೇಲೆ ಆತ್ಮದ ಒಂದು ರಾಜ್ಯವಿದೆ. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ತಮ್ಮ ಚೆಹರೆಯಿಂದ ತಂದೆಯ ಮೂರ್ತಿಯನ್ನು ತೋರಿಸುವವರೇ ಪರಮಾತ್ಮ ಸ್ನೇಹಿಯಾಗಿದ್ದಾರೆ. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋದನ್ನು ಮರಿಬೇಡಿ. ಓಂ ಶಾಂತಿ.